ಮಾನ್ಯ ಅಧ್ಯಕ್ಷರೇ, ಭಾಳ ಮುಖ್ಯವಾದಂಥ ವಿಚಾರವನ್ನು ಇವತ್ತು ಚರ್ಚೆಗೆ ತಂದು ಇಡೀ ಸದನ ಸರ್ವಾನುಮತದಿಂದ ಒಂದು ತೀರ್ಮಾನ ಮಾಡಬೇಕು ಅಂತ ನನ್ನ ಒಂದು ಮನವಿ. ಈ ಕೇಂದ್ರದಲ್ಲಿ ಇರುವಂಥ ಕೆಲವು ತನಿಖಾ ಸಂಸ್ಥೆಗಳು, ಅದು ಇ ಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಇವರು ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮತ್ತು BJPಯೇತರ ರಾಜ್ಯಗಳಲ್ಲಿ ಇರುವಂಥ ನಾಯಕರು ಮತ್ತು ಕೇಂದ್ರದಲ್ಲಿರುವಂಥ ವಿರೋಧ ಪಕ್ಷದ ನಾಯಕರ ಮೇಲೆ ಯಾವ ರೀತಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ತೀರ್ಪು ಬಂದಿದೆ, ನವದೆಹಲಿಯಲ್ಲಿ ಒಂದು ಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನು ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತ ಪರಿಸ್ಥಿತಿ ಕೂಡ ಕಾನೂನು ಪ್ರಜಾಪ್ರಭುತ್ವದ ಪಕ್ಷಗಳ ಮೇಲೆ ಸಂಸ್ಥೆಗಳನ್ನು ಬಳಕೆ ಮಾಡಿ ಇಡೀ ಸಂಸ್ಥೆ, ಅದು ವಿಶೇಷವಾಗಿ ನಮ್ಮ ಮಾಡುವಂತ ರೀತಿಯಲ್ಲಿ ಅವರ ಎಲ್ಲ ರೀತಿಯಾದಂತಹ ಸ್ವತಂತ್ರವನ್ನ ಮೆಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಗಂಭೀರವಾಗಿ ಸ್ಪಷ್ಟವಾದಂತ ಉಲ್ಲೇಖ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಂಬಂತ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರು ಇನ್ನೊಂದು ಉದಾಹರಣೆ ತಮಗೆ ಕೊಡ್ಬೇಕಂದ್ರೆ ಮಾತಾಡ್ಲಿ ಅಧ್ಯಕ್ಷರೇ, ಅಲ್ಲ ಇದು ಶೂನ್ಯ ಸಂವಿಧಾನದ ಕಗ್ಗೊಲೆ ಇದರ ಬಗ್ಗೆ ಚರ್ಚೆ ಆಗ್ತದೆ. ಸಲಹೆಯನ್ನ ಕೊಡಬೇಕು, ಒಂದು ತೀರ್ಮಾನವನ್ನು ಕೈಗೊಂಬೆ ಆಗಿ ತೀರ್ಮಾನ ಮಾಡಿ ಕೆಲಸ ನಮ್ಮ ಚರ್ಚೆ ಬಹಳ ಮುಖ್ಯ ಸಂಬಂಧ ವಿಚಾರ. ಒಂದು ಕಾನೂನಿನಲ್ಲಿ ಒಂದು ಸಂಸ್ಥೆ ತನಿಖೆ ಮಾಡಬೇಕಾದ್ರೆ ಅಂಶಗಳ ಅವಶ್ಯಕತೆ ಇರ್ತದೆ. ಇಲ್ಲಿ ಉತ್ತರ ಕೂಡ ತನಿಖೆಯನ್ನ ಮಾಡಿ ಅವ್ರಿಗೆ ಇಲ್ಲದೆ ಇರುವಂತಹ ಸಾರ್ವಜನಿಕವಾಗಿ ಅವರಿಗೆ ಬಿಡ್ಲಿಕ್ಕೆ ಸಾಧ್ಯ ಅವಕಾಶ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಿಗ್ನೇಚರ್ ಹಾಕಿದ್ದೀನಿ ಅದಕ್ಕೆ. ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನೇ ನಾವು ಟೀಕೆ ಮಾಡಲ್ರಿ, ನೀವ್ಯಾಕಂಗ ಆಡ್ತೀರಿ? ನಡೆದಿರೋ ಕಥೆ ಹೇಳ್ತೀವಿ, ಕೇಳಿ. ನಾವು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡೆದಿರ್ತಕ್ಕಂಥ ಏನು ಸರ್ಕಾರದ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಉತ್ತರ ಕೊಡ್ತಾರೆ. ಅಲ್ಲ, ಸರ್ಕಾರದ ಉತ್ತರ ಬಯಸ್ತಾರೆ, ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ನಮ್ಮ ಡೆಪ್ಯೂಟಿ ಸಿಎಂ ಅವರ ಮೇಲೆ ಇಡಿ, CBI ಈಗ ಅವ್ರು ಹೇಳಿದ್ದಂತೆ ಡೆಪ್ಯೂಟಿ ಸಿಎಂ ಉಪಯೋಗಿಸಿಕೊಂಡು ಬೇಡ ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರದು, ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ, ಅದು ಬಿಡಿ. ಇದು ಗೊತ್ತಾಗಲ್ಲ ಬಿಡಿ ಗೌಡ್ರೆ, ಅದು ಅಧ್ಯಕ್ಷರೇ
ನಿಯಮ ಅಧ್ಯಕ್ಷರೇ, ಇದ್ರೆ ಬಹಳ ಮುಖ್ಯವಾದಂತ ನಿಯಮ ಒಂದು ಅನುಮತಿ ಕೊಡಿ. ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರು ಕೆಲವು ಅಂಕಿಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ ಅಧ್ಯಕ್ಷರೇ. ಇವತ್ತು 99% ಅಧ್ಯಕ್ಷರೇ ಪ್ರತಿ ತನಿಖೆ ಕೂಡ ವಿರೋಧ ಪಕ್ಷದ ಮೇಲೆ ನಡೆದಿರುವಂತದ್ದು. ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಷ್ಟೇ. ಆಯ್ತು, ಕಾನೂನು ಸಚಿವರು ಹೇಳೀಗ ಆಯ್ತು, ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಆಯ್ತು, ಸರ್ಕಾರ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗ ಅವ್ರೆ, ಗೊತ್ತಾಗಲ್ಲ ರೀ ಬಿಡಿ. ಶಿವಲಿಂಗ ಅವ್ರೆ, ಲಾ ಮಿನಿಸ್ಟರ್ ನಿಮ್ಗೆ ಗೊತ್ತಾಗಲ್ಲ ರೀ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಶಿವಲಿಂಗ ಅವ್ರೆ, ಇಡಿಯಿಂದಲೇ ದೇಶ ಆಳ್ದಾರನ್ನೆಲ್ಲ ನೋಡಿದೀವಿ ನಾವು. ಶಿವಲಿಂಗ ಅವ್ರೆ, ಲಾ ಮಿನಿಸ್ಟರ್ ಮಾತಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಹೀಗೆ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಚರ್ಚೆ ಬಂದ್ರೆ ಗೊತ್ತಾಗುತ್ತೆ. ಸಾವಿರ ಶಿವಲಿಂಗ ಆಯ್ತು, ಲಾ ಮಿನಿಸ್ಟರ್ ಮಾತಾಡ್ತಾರೆ. ಕ್ಲಾರಿಫಿಕೇಶನ್ ಒಳ್ಳೆ ರಾಜಕಾರಣ ಮಾಡಬೇಕು, ಗೌರವಿತವಾದ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.